ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಉಚಿತ ಪಂಪ್ ಸೆಟ್ ಪಡೆಯಲು ಅರ್ಜಿ ಆಹ್ವಾನ, ಉಚಿತ ಬೋರ್ವೆಲ್ ಕೋರಿಸಲು ಅರ್ಜಿ ಸಲ್ಲಿಸುವ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡುತ್ತೇನೆ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು. ಅದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಎಲ್ಲ ರೈತರು ಕೂಡ ಉಚಿತವಾಗಿ ಬೋರ್ವೆಲ್ ಕೊರೆಸುವಂತೆ ಮಾಹಿತಿಯನ್ನು ತಿಳಿದು ಈ ಯೋಜನೆ ಅಡಿಯಲ್ಲಿ ಹಣವನ್ನು ಕೂಡ ಪಡೆಯಬಹುದಾಗಿದೆ. ಉಚಿತವಾಗಿ ಬೋರ್ವೆಲ್ ಕೊರೆಸುವವರು ಕೂಡಲೇ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾರೆಲ್ಲ ರೈತರಿದ್ದೀರಿ, ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಗಂಗಾ ಕಲ್ಯಾಣ ಯೋಜನೆ 2024 ಈ ಒಂದು ಯೋಜನೆ ಮುಖಾಂತರ ಉಚಿತವಾಗಿ ಬೋರ್ವೆಲ್ಗಳನ್ನು ಕೂಡ ಕೊರೆಸಲಾಗುತ್ತದೆ. ಸರ್ಕಾರವೇ ನಿಮಗೆ ಬೋರ್ವೆಲ್ ಕೊರೆಸಲು ಹಣವನ್ನು ನೀಡುತ್ತದೆ. ಬರೋಬ್ಬರಿ 1.5 ಲಕ್ಷದಿಂದ 3.5 ಲಕ್ಷದವರೆಗೆ ಕೂಡ ಹಣವನ್ನು ಒದಗಿಸುತ್ತದೆ. ಈ ಒಂದು ಹಣದಿಂದ ನೀವು ಬೋರ್ವೆಲ್ಗಳನ್ನು ಕೂಡ ಕೊರೆಸಬಹುದು. ಈ ರೀತಿ ಕೊರೆಸುವುದರಿಂದ ನಿಮಗೆ ನೀರಾವರಿ ಸಮಸ್ಯೆಗಳು ಕೂಡ ಎಂದಿಗೂ ಆಗುವುದಿಲ್ಲ. ಈ ನೀರಾವರಿಯನ್ನು ಎಂದಿಗೂ ಕೂಡ ನೀವು ಬಳಕೆ ಮಾಡಬಹುದು. ಈ ಒಂದು ಯೋಜನೆಯಿಂದ ಸಣ್ಣ ರೈತರಿಗೆ ಮಾತ್ರ ಉಚಿತವಾಗಿ ಬೋರ್ವೆಲ್ ಕೊರೆಸಲು ಹಣ ಕೂಡ ದೊರೆಯುತ್ತದೆ. ಸಣ್ಣ ರೈತರು ಎಂದರೆ 5 ಎಕರೆಗಿಂತ ಒಳಗೊಂಡ ಜಮೀನನ್ನು ಸ್ವಂತವಾಗಿ ಹೊಂದಿರುವವರನ್ನು ಸಣ್ಣ ರೈತರು ಎಂದು ಕರೆಯಲಾಗುತ್ತದೆ. ಸರ್ಕಾರವು ಇಂತಹ ರೈತರಿಗೆ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಗಂಗಾ ಕಲ್ಯಾಣ ಯೋಜನೆ ಎಂಬ ಯೋಜನೆಯನ್ನು ಕೂಡ ಹಲವಾರು ವರ್ಷಗಳ ಹಿಂದೆಯೇ ಜಾರಿಗೊಳಿಸಿತು. ಈ ಯೋಜನೆ ಮುಖಾಂತರ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಬೋರ್ವೆಲ್ಗಳನ್ನು ಕೂಡ ಕೊರೆಸಲು ಹಣವನ್ನು ಪಡೆದಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಬರುತ್ತಿದೆ, ಆದರೆ ದೊಡ್ಡ ಮಟ್ಟದಲ್ಲಿ ಮಳೆ ಬರುತ್ತಿಲ್ಲ. ಆದ ಕಾರಣ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ. ಹಲವಾರು ಸಮಸ್ಯೆಗಳು ಕೂಡ ನೀರಿಲ್ಲದೆ ಆಗಿದೆ. ಈ ನೀರನ್ನು ಅವರು ಬೋರ್ವೆಲ್ಗಳಿಂದ ಕೂಡ ಪಡೆಯಬಹುದು. ಅನೇಕ ಸರ್ಕಾರ ನೀಡುತ್ತಿರುವಂತಹ ಹಣದಿಂದ ಉಚಿತ ಬೋರ್ವೆಲ್ಗಳನ್ನು ಕೂಡ ಕೊರೆಸುವ ಮುಖಾಂತರವೂ ನೀವು ಅಭಿವೃದ್ಧಿಯನ್ನು ಕೂಡ ಕಾಣಬಹುದು. ಸ್ನೇಹಿತರೆ, ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ಅರ್ಹತೆ ಮತ್ತು ದಾಖಲಾತಿಗಳು ಈ ರೀತಿ ಇವೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಾಗಿರಬೇಕು. ರೈತರು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತದೆ. ಜಾತಿ ಪ್ರಮಾಣಪತ್ರ, ಕುಟುಂಬದ ರೇಷನ್ ಕಾರ್ಡ್, ಕನಿಷ್ಠವಾರು 21 ವರ್ಷಕ್ಕಿಂತ ಹೆಚ್ಚಿನ ವಯೋಮಿತಿ ಹೊಂದಿರಬೇಕು. ಸಣ್ಣ ಹಿಡುವಳಿದಾರರು ಪ್ರಮಾಣಪತ್ರ ಕಡ್ಡಾಯ. ಪಹಣಿ, ಆದಾಯ ಪ್ರಮಾಣಪತ್ರ, ರೈತರ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮಾಹಿತಿ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಸ್ನೇಹಿತರೆ, ನವೆಂಬರ್ 21ರಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದೆ. 21ರ ಒಳಗೆ ನೀವು ಕೂಡ ಬೋರ್ವೆಲ್ಗಳ ಅವಶ್ಯಕತೆ ಇದ್ದಲ್ಲಿ ಆನ್ಲೈನ್ ಮುಖಾಂತರವೂ ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು. ಈ ಒಂದು ಅರ್ಜಿ ಸಲ್ಲಿಕೆಯನ್ನು ನೀವು ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಇನ್ನಿತರ ರೈತರಿಗೆ ಸಂಬಂಧಪಟ್ಟ ಕೇಂದ್ರಗಳಿಗೂ ಕೂಡ ಭೇಟಿ ನೀಡಿ, CSC ಸೆಂಟ್ರಿಗೂ ಸಹ ನೀವು ಭೇಟಿ ನೀಡಿ ಈ ಯೋಜನೆಗೆ ಈ ಎಲ್ಲ ಮೇಲ್ಕಂಡ ದಾಖಲಾತಿಗಳೊಂದಿಗೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅರ್ಜಿ ಸಲ್ಲಿಕೆ ಮಾಡಿದ ನಂತರ ರೈತರಿಗೆ ಹಣ ಕೂಡ ಖಾತೆಗೆ ಜಮಾ ಆಗುತ್ತದೆ. ಆ ಒಂದು ಹಣವನ್ನು ಬಳಕೆ ಮಾಡುವ ಮುಖಾಂತರ ಬೋರ್ವೆಲ್ಗಳನ್ನು ಕೂಡ ಕೊರೆಸಿರಿ. ಆ ಬೋರ್ವೆಲ್ ಕೊರೆಸಿದ ಬಳಿಕ ಆ ಒಂದು ನೀರಾವರಿಯಿಂದಲೇ ನಿಮ್ಮ ಕೃಷಿ ಭೂಮಿಯನ್ನು ವೃದ್ಧಿಸಿಕೊಳ್ಳಿರಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಅನಿಸಿದರೆ ಇತರೆ ಸ್ನೇಹಿತರನ್ನು ಉಪಯೋಗ ಇರುವವರಿಗೂ ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.